ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಜಿಟಿ ನಾಟಿ ಸತೀಶ್, ಜಿಟಿ ನಾಟಿ ಚಿಕನ್ ಹೋಟೆಲ್ ಜಿಎನ್ಸಿ ಮಾಲೀಕರು. ಆತ್ಮೀಯ ಗ್ರಾಹಕರ ಹಾಗೂ ನಮ್ಮ ಜಿಎನ್ಸಿ ನಾಟಿ ಫುಡ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥವ್ರೆ, ಈ ಒಂದು ಜಿಎನ್ಸಿ ಹೋಟೆಲ್ಗೆ ನಮ್ಮ ಗ್ರಾಮದವ್ರು ಬಂದಿದ್ದಾರೆ. ಹೇಗಿದೆ ನಮ್ಮ ಜಿಎನ್ಸಿ ಹೋಟೆಲ್, ಹೇಗಿದೆ ನಮ್ಮ ಜಿಎನ್ಸಿ ನಾಟಿ ಚಿಕನ್ ಎಂಬತಕ್ಕ ಅಭಿಪ್ರಾಯವನ್ನ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದೆ ಸರ್? ಹೇಗಿದೆ? ಸೂಪರ್ ಆಗಿದೆ ಸರ್. ಈ ನಮ್ಮ ಜಿಎನ್ಸಿ ಹೋಟೆಲ್ ಬಂದಿದ್ದೀರಿ, ಎಲ್ಲಿಂದ ಬಂದ್ರಿ ಸರ್? ನಾವು ಬೆಂಗಳೂರಿಂದ ಬಂದದ್ದು. ಏತಕ್ ಬಂದ್ರಿ ಸರ್ ಇಲ್ಲಿ? ಏನು ಹಿಂಗೆ ಬಂದು ನಾಟಿ ಜಿಟಿ ನಾಟಿ ಚಿಕನ್ ಚೆನ್ನಾಗಿದೆ ಅಂತ ಯೂಟ್ಯೂಬ್ ಎಲ್ಲ ನೋಡ್ತಿದ್ದು. ಹೌದಾ? ನಮ್ಮ ಮನೆಯಾಗ ಚೆನ್ನಾಗಿದೆ, ನೋಡೋಣ ಟೇಸ್ಟ್ ನೋಡೋಣ ಅಂತ ಬಂದು. ಹೇಗಿದೆ ಸರ್ ಟೇಸ್ಟ್? ನೋಡಿದ್ರಿ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ ರೀ, ಮನೆ ತರ ಆರಾಮಾಗಿ. ಏನ್ ಹೇಳ್ತೀರಿ ಗ್ರಾಹಕರಿಗೆ? ಗ್ರಾಹಕರಿಗೆ ಹೇಳೋದು ಇಲ್ಲಿಗಿಂತ ಎಲ್ಲೂ ಸಿಗಲ್ಲ. ನಾವು ಚನ್ನಪಟ್ಟಣ ರಾಮನಗರ ಎಲ್ಲ ತಿಂದಿದೀವಿ, ಆದ್ರೆ ಈ ಟೇಸ್ಟ್ ಇಲ್ಲ. ಇಲ್ಲಿ ಟೇಸ್ಟ್ ಚೆನ್ನಾಗಿದೆ, ಮುದ್ದೆನೂ ಚೆನ್ನಾಗಿದೆ, ಗಂಟೇನಿಲ್ಲ, ಕ್ಲೀನ್ ಆಗಿದೆ, ಮನೇಲಿ ಮಾಡಿರ್ತಾರ. ಚಿಕನ್ ಸಾಂಬಾರು ಮನೇಲಿ ಯಾವ ತರ ಮಾಡ್ತಾರ ಅದೇ ತರ ಟೇಸ್ಟ್ ಇದೆ. ಪಕ್ಕಾ ನಾಟಿನ ಸರ್? ಪಕ್ಕಾ ನಾಟಿನೇ. ಈಗ ಟೇಸ್ಟ್ ನೋಡಿದ್ರಿ, ಏನ್ ಅನ್ಸ್ತು ನಾಟಿ ಕೋಳಿ ಬಗ್ಗೆ? ಸರ್ ಇದು ಚೆನ್ನಾಗಿದೆ, ಬರ್ಬೇಕು ಇನ್ನೊಂದ್ಸರಿ ಮತ್ತೆ ಅಂತಿಸಿದೆ. ಮತ್ತೆ ನಮ್ ಕಾಂಬೋ ಬಗ್ಗೆ ಏನಂತ? ನಾಟಿ ಕೋಳಿ ಮೊಟ್ಟೆ, ನಾಟಿ ಚಿಕನ್, ಮುದ್ದೆ, ಸಾಂಬಾರು ಎಲ್ಲ ಕೊಡ್ತೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ ಚೆನ್ನಾಗಿದೆ ಸರ್, ಇಲ್ಲಿ ತರ ಯಾರು ಕೊಡಲ್ಲ. ನಾಟಿ ಕೋಳಿ ಊಟ ಅಂತೀರಾ? ಪಕ್ಕ ನಾಟಿ ಕೋಳಿ ಸರ್. ನಮ್ಮ ಅಡ್ರೆಸ್ ಹೇಳ್ಬಿಡಿ, ಎಲ್ಲಿದೆ ಹೋಟ್ಲು ಗ್ರಾಹಕರಿಗೆ? ಜಿಟಿ ನಾಟಿ ಚಿಕನ್, ಚಾಮನಹಳ್ಳಿ ಸರ್ಕಲ್. ಇಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ನೀವು ಸ್ವತಃ ನಾಟಿ ಕೋಳಿ ಊಟವನ್ನ ಸವಿದಿದ್ದೀರಿ. ಈ ಒಂದು ಸವಿ ರುಚಿಯನ್ನ ಸವಿದು ಗ್ರಾಹಕರಿಗೆ ತಿಳಿಸ್ತಾ ಇದ್ದೀರಿ. ಮತ್ತೊಮ್ಮೆ ಗ್ರಾಹಕರು ಏನ್ ಮಿಸ್ ಮಾಡ್ಕೋತಾರೆ ಇಲ್ಲಿ ಬರ್ದೇರಿ ಅಂತ ಹೇಳಿ. ಗ್ರಾಹಕರು ಬೇರೆ ಕಡೆ ಟೇಸ್ಟ್ ಇಲ್ಲಿ ಸಿಗಲ್ಲ. ಈ ನಾಟಿ ಚಿಕನ್ ತಿನ್ಬೇಕು ಅಂದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ಇಲ್ಲಿ ಬಂದು ಒಂದ್ಸರಿ ಟೇಸ್ಟ್ ನೋಡಿದ್ಮೇಲೆ ಅವ್ರು ಎಲ್ಲೂ ಹೋಗಲ್ಲ, ಇಲ್ಲಿಗೆ ಹುಡುಕೋ ಬರ್ತಾರೆ. ನಾಟಿ ಕೋಳಿ ಪ್ರಿಯರಿಗೆ ಇದು ಪ್ರಿಯವಾದ ಜಾಗ ಅಂತ ಹೇಳ್ತೀರಾ? ಪ್ರಿಯವಾದ ಜಾಗ ಇದು. ನಾಟಿ ಕೋಳಿ ಪ್ರಿಯರಿಗೆ ನಾಟಿ ಕೋಳಿ ಚಿಕನ್ ತಿನ್ಬೇಕು ಅಂದ್ರೆ ಇದು ಒಳ್ಳೆ ಜಾಗ, ಸೂಪರ್ ಜಾಗ. ಎಲ್ಲೇ ಇದ್ರು 10 ಕಿಲೋಮೀಟರ್ 15 ಕಿಲೋಮೀಟರ್ ಆದ್ರೂ ಹುಡುಕೋ ಬಂದು ತಿನ್ಬೋದು. ಚೆನ್ನಾಗಿದೆ, ಆರಾಮಾಗಿ ಬಂದು ತಿನ್ಬೋದು. ಫುಡ್ ಆಗಲಿ, ಮುದ್ದೆ ಆಗಲಿ, ರೈಸ್ ಆಗಲಿ, ಚಿಕನ್ ಆಗಲಿ, ಸಾಂಬಾರ್ ಆಗಲಿ, ಆರಾಮ ಚೆನ್ನಾಗಿದೆ ರೀ.